ಓಕೆ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಸುಲಭವಾಗಿ ಅರ್ಥಶಾಸ್ತ್ರದ ಕಲಿಕೆ. ಮೊದಲಿಗೆ ಈ ಅರ್ಥಶಾಸ್ತ್ರದ ಪಿತಾಮಹ ಅಂದರೆ ಯಾರು? ಅರ್ಥಶಾಸ್ತ್ರದ ಪಿತಾಮಹ ಅಡಮ್ ಸ್ಮಿತ್. ಈ ಅಡಮ್ ಸ್ಮಿತ್ ರವರನ್ನು ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸೊ ಈ 12ನೇ ತರಗತಿ PUC ಸೆಕೆಂಡ್ ಇಯರಲ್ಲಿ ಅರ್ಥಶಾಸ್ತ್ರವನ್ನು 2 ವಿಭಾಗಗಳಾಗಿ ಅಧ್ಯಯನ ಮಾಡಲಾಗುತ್ತದೆ. ಮೊದಲನೇದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ವಿಭಾಗ ಸಮಗ್ರ ಅರ್ಥಶಾಸ್ತ್ರ. ಈ ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಆಲ್ಫ್ರೆಡ್ ಮಾರ್ಷಲ್. ಇವರು ಒಬ್ಬ ಆಧುನಿಕ ಅರ್ಥಶಾಸ್ತ್ರಜ್ಞರು. ಮತ್ತು 2ನೇ ವಿಭಾಗವಾದ ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಜಾನ್ ಮೆನಾರ್ಡ್ ಕೆನ್ಸ್. ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಜಾನ್ ಮೆನಾರ್ಡ್ ಕೆನ್ಸ್. ಈ ರೀತಿಯಾಗಿ ಅರ್ಥಶಾಸ್ತ್ರವನ್ನು 12ನೇ ತರಗತಿಯಲ್ಲಿ 2 ವಿಭಾಗಗಳಾಗಿ ಅಧ್ಯಯನ ಮಾಡಲಾಗುತ್ತದೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸೊ ಇಲ್ಲಿ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿದ್ದು ಅರ್ಥಶಾಸ್ತ್ರ ಎಂದರೇನು, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು, ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಮತ್ತು ಅವುಗಳ ಮಧ್ಯದ ವ್ಯತ್ಯಾಸಗಳು. ಸೊ ಅರ್ಥಶಾಸ್ತ್ರ ಅಂದರೆ ಆಲ್ಫ್ರೆಡ್ ಮಾರ್ಷಲ್ ರವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೈನಂದಿನ ಚಟುವಟಿಕೆಗಳು ಮಾನವನ ಅಧ್ಯಯನದ ಸುತ್ತ ಸುತ್ತುತ್ತವೆ. ಅದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಸೊ ಹಾಗಾದರೆ ದೈನಂದಿನ ಚಟುವಟಿಕೆಗಳು ಯಾವುದು? ಒಬ್ಬ ಅನುಭೋಗಿದಾರನಾಗಿ ಸರಕುಗಳನ್ನು ಖರೀದಿಸುವುದು, ಉತ್ಪಾದಿಸುವುದು, ಮಾರಾಟ ಮಾಡೋದು ಇತ್ಯಾದಿ. ಸೊ ಈ ಎಲ್ಲ ಆರ್ಥಿಕ ಚಟುವಟಿಕೆಗಳು ಮಾನವನ ಅಧ್ಯಯನದ ಸುತ್ತ ಸುತ್ತುತ್ತವೆ.